ಹಿಡಿದು 10ನೇ ಶತಮಾನದವರೆಗೆ 1001, 1002, 1021ರಲ್ಲಿ ಈ ಗೋರಿ ಮಹಮ್ಮದ್, ಗಜನಿ ಮಹಮ್ಮದ್ ಮೊದಲಾದವರ ದಾಳಿಗಳು ವಾಯು ಭಾಗದಲ್ಲಿ ಬಹಳಷ್ಟು ಉಪಟಳ ಕೊಡ್ತಾ ಇರ್ತಾರೆ. ಹಾಗಾಗಿ ಅಲ್ಲೇ ಒಂದು ಆಕ್ರಮಣವಿದ್ರೆ ಅನೇಕ ಜನ ದಂಡಯಾತ್ರೆಗಳನ್ನು ಮಾಡ್ತಾರೆ, ವಲಸೆ ಮಾಡ್ತಾ ಇರ್ತಾರೆ. ಹಾಗಾಗಿ ಅಲ್ಲಿ ಕೆಲವು ಅರಸರು, ಉದಾಹರಣೆ ಮಲ್ಲಿಕಾಪುರ ಅಂತಕ್ಕಂಥ ಅಲ್ಲಾವುದ್ದೀನ್ ಖಿಲ್ಜಿಯ ಒಬ್ಬ ದಂಡನಾಯಕ ದಕ್ಷಿಣ ಭಾರತಕ್ಕೆ ದಂಡಯಾತ್ರೆ ಬರ್ತಾನೆ. ಈಗ ಬಂದ ದೇವಗಿರಿ ಯಾದವರ ಮೇಲೆ ಯುದ್ಧ ಮಾಡ್ತಾನೆ, ಹಾಗೆ ಕಾಕತೀಯರೊಡನೆ ಯುದ್ಧ ಮಾಡ್ತಾನೆ, ಅವನ್ನೆಲ್ಲ ಸೋಲಿಸ್ತಾನೆ. ಆದರೆ ಹಂಪಿ ಪರಿಸರಕ್ಕೆ ಬಂದಾಗ ಇಲ್ಲಿ ಮುಮ್ಮಡಿ ಸಿಂಗನಾಯಕನ ಮಗ ಕಪಿಲರಾಯ, ಅವನ ಮಗ ಕುಮಾರರಾಮ ಆಳ್ವಿಕೆ ಮಾಡ್ತಾನೆ. ಆ ಕುಮಾರರಾಮ ಈ ಮಲ್ಲಿಕಾರ್ಜುನ ದಂಡಯಾತ್ರೆಯನ್ನು ತಡಿತಾನೆ, ಅವನನ್ನು ಸೋಲಿಸ್ತಾನೆ. ದೊಡ್ಡ ದೊಡ್ಡ ಶಕ್ತಿವಂತ ರಾಜ್ಯಗಳಿದ್ದವು, ಅಂತಹ ರಾಜ್ಯಗಳು ಯಾರು ಕೂಡ ಮಲ್ಲಿಕಾರ್ಜುನ ಸೋಲಿಸಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಆ ಒಂದು ಮಲ್ಲಿಕಾರ್ಜುನನ ಒಂದು ಸೈನ್ಯವನ್ನು ಓಡುವಂತೆ ಮಾಡಿ ಅವನ ಒಂದು ಮಗಳ ಪ್ರೀತಿಯನ್ನು ಗಳಿಸಿರ್ತಕ್ಕಂಥವ್ನು ಯಾರಪ್ಪ ಇದ್ರೆ ಪರನಾರಿ ಸೋದರ ಕುಮಾರರಾಮ ಅಂತಕ್ಕಂಥವ್ನು ನಾವು ಮರಿಬಾರ್ದು. ಅಂತ ಒಂದು ಪ್ರೀತಿಯನ್ನು ಕೂಡ ತ್ಯಾಗ ಮಾಡ್ತಾನೆ. ಅವನು ನಿರಾಕರಿಸ್ತಾನೆ. ನನ್ನ ತಾಯಿಯನ್ನು ಬಿಟ್ಟು, ನನ್ನ ತಂಗಿಯರನ್ನು ಬಿಟ್ಟು ಜಗತ್ತಲ್ಲಿ ಯಾವ ಹೆಣ್ಣನ್ನು ಕೂಡ ಅವನು ತಲೆ ಎತ್ತು ನೋಡೋದಿಲ್ಲ ಅಂತಕ್ಕಂಥ ಪ್ರತಿಕ್ರಿಯೆ ಮಾಡಿರ್ತಾನೆ ಅವನು. ಅದರ ಕಥೆನೂ ಕೂಡ ನಂಜುಂಡನ ಕುಮಾರರಾಮನ ಕಥೆಯಲ್ಲಿ ಅದು ಬರುತ್ತೆ ಬಂಧುಗಳೇ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಅನ್ಯ ಧರ್ಮದವರು ದಾಳಿ ಮಾಡಿದಾಗ ಅದನ್ನು ತಡೆದನು ಕುಮಾರರಾಮ ಅಂತಕ್ಕಂಥದ್ದನ್ನು ನಾವು ನೆನಪಿಟ್ಕೋಬೇಕು. ಅದನ್ನ ಬಫರ್ ಸ್ಟೇಟ್ ಅಂತ ಕರೀತಾರೆ. ಅಭಿಶಂಕರ್ ಅವರು ಸಣ್ಣ ರಾಜ್ಯವಾದರೂ ದೊಡ್ಡ ಸಾಧನೆ ಮಾಡಿರ್ತಕ್ಕಂಥ ಕೀರ್ತಿ ಇವತ್ತು ಜಬ್ಬಲ್ಗುಡ್ಡ ಅಂತ ಏನು ಕರಿತೀವಿ ಅದಕ್ಕೆ ಸಲ್ಲುತ್ತೆ. ಇವತ್ತು ಇದೇ ಹೊಸಪೇಟೆ ಪಕ್ಕದಲ್ಲಿ ಇರ್ತಕ್ಕಂಥ ರಾಮಗಢ ಅಂತ ಏನು ಕರಿತೀವಲ್ಲ, ಅದನ್ನು ಹೊಸಮಲೆ ದುರ್ಗ ಅಂತ ಕರೀತಾರೆ. ಅವರು ಜಟಿಕ ರಾಮೇಶ್ವರದಿಂದ ಗುಡೇಕೋಟೆ, ಸಂಡೂರು ಮೂಲಕ ಹೊಸಮಲದುರ್ಗಕ್ಕೆ ಬಂದು ಇಲ್ಲಿಂದ ಹಂಪಿ ಹತ್ರ ಸಿಂಗನಾಥನಹಳ್ಳಿ ಸ್ವಾಮೀಜಿಯವರು ಅದ್ರ ಬಗ್ಗೆ ಕೇಳ್ತಾರೆ ಮುಂದೆ ಅವ್ರ ಮಾತುಗಳಲ್ಲಿ. ಆ ಸಿಂಗನಾಥನಹಳ್ಳಿ ಅಂತಕ್ಕಂಥ ಆಂಜನೇಯ ದೇವಸ್ಥಾನ ಇದೆ, ಅಲ್ಲಿ ಅವ್ರು ತಂಗಿರ್ತಾರೆ. ನೋಡಿ, ಯಾವುದೇ ಒಂದು ರಾಜ್ಯ ಸ್ಥಾಪನೆ ಮಾಡಬೇಕಾದ್ರೆ ಪ್ರಕೃತಿ ಬಹಳ ಇಂಪಾರ್ಟೆಂಟ್. ಇವತ್ತು ನಾವು ಪ್ರಕೃತಿ ಮಡಿಲಲ್ಲೇ ಇದೀವಿ, ಪ್ರಕೃತಿಯಲ್ಲೇ ಇರ್ತೀವಿ, ಆದ್ರೆ ನಾವು ಮಾತ್ರ ಹೋಗ್ತೀವಿ, ಆದ್ರೆ ಪ್ರಕೃತಿ ಮಾತ್ರ ಉಳಿತೈತೆ. ನಾವೆಲ್ಲ ನೆನ್ಪಿಟ್ಕೋಬೇಕು ಅದನ್ನ ಹೇಗೆ ಅನ್ನೋದ್ರ ಬಗ್ಗೆ. ಈ ಕಾರ್ಯಕ್ರಮ ಮಾಡ್ತೀವಿ, ನಾವೆಲ್ಲ ಎದ್ದೋಗ್ತೀವಿ, ಈ ಹಾಲು ಇಲ್ಲೇ ಇರ್ತೈತೆ, ಈ ವಿಚಾರಧಾರ ಮಾತ್ರ ನಾವು ಎತ್ಕೊಂಡು ಹೋಗ್ತೀವಿ. ವಿಜಯನಗರ ಸಾಮ್ರಾಜ್ಯನೂ ಅಷ್ಟೇ, ತುಂಗಭದ್ರಾ ದಡದಲ್ಲಿ ಸ್ಥಾಪನೆ ಆಯ್ತು, ಅರಮನೆ ಕಟ್ಟಿದ್ರು, ಕೋಟೆ ಕಟ್ಟಿದ್ರು, ಎಲ್ಲವನ್ನು ಕಟ್ಟಿದ್ರು. ಆದ್ರೆ ಜನರೆಲ್ಲರೂ ಕೂಡ ಯುದ್ಧ ಆದಾಗ ಚಂದ್ರಗಿರಿಗೆ, ಪೆನುಗೊಂಡಿಗೆ ಹೋಗಿ ತಮ್ಮ ಒಂದು ಅಸ್ತಿತ್ವವನ್ನು ಕಳೆದುಕೊಂಡ್ರು. ಆದ್ರೆ ವಿಜಯನಗರದ ನೆನಪು ಈಗಲೂ ಕೂಡ ಮರೆಯಾಗಿಲ್ಲ. ಆ ಪ್ರಕೃತಿ ತನ್ನ ಒಡಲಲ್ಲಿ ಗರ್ಭೀಕರಿಸಿಕೊಂಡಿರ್ತಕ್ಕಂಥದ್ದನ್ನ ನಾವು ಸ್ಮರಿಸ್ತಾ ಇದೀವಿ ಬಂಧುಗಳು ಇವತ್ತು. ಹಾಗಾಗಿ ಪ್ರಕೃತಿಯೊಂದಿಗೆ ಮಾನವನ ಜೀವನ ಇದೆಯಲ್ಲ, ಈ ಒಡನಾಟಕ್ಕೆ ನಾವು ಬಹಳ ಕರೆಕ್ಟಾಗಿ ಅಂದ್ರೆ ಸುಂದರವಾಗಿ ಇಟ್ಕೊಂಡ್ರೆ ಪ್ರಕೃತಿಯನ್ನು ನಾವು ಆರಾಧನೆ ಮಾಡಿದ್ರೆ ನಮ್ಮ ಮುಂದಿನ ಚರಿತ್ರೆ ಇರುತ್ತೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಹಂಪಿ ಪರಿಸರ ಏನಂದ್ರೆ ರಾಜ್ಯಾಳ್ವಿಕೆ ಮಾಡಲಿಕ್ಕೆ ಏನೇ ಎಲ್ಲ ಲಕ್ಷಣಗಳು ಇದಾವೆ ಅನ್ನೋದ್ರ ಬಗ್ಗೆ ಪ್ರಸ್ತಾವನೆಯಲ್ಲಿ ಹೇಳಿದ್ರು. ಅಲ್ಲಿ ಒಂದು ಕೋಟೆ ಇದೆ, ಕಂದಕಗಳಿದಾವೆ, ಬೆಟ್ಟ ಇದೆ, ನೀರಿದೆ. ಪರಿಸರವನ್ನು ಆನಗೊಂದಿ ಅಭೇದ್ಯವಾಗಿರ್ತಕ್ಕಂಥ ಆ ಬೆಟ್ಟ ಪರಿಸರದಲ್ಲಿ ಕೋಟೆಯನ್ನು ಕಟ್ಟಿ ಅಲ್ಲಿ ರಾಜ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಯಾರು ರಾಜ್ಯವನ್ನು ಸ್ಥಾಪನೆ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋ ಚಿಂತೆ ಆಯ್ತು ನಮಗೆ. ಇವ್ರು ಸ್ಥಾಪನೆ ಮಾಡಿರ್ತಕ್ಕಂಥವ್ರು ಏನು ದೈವರ ಮನುಷ್ಯರ ಅನ್ನೋದ್ರ ಬಗ್ಗೆ ಅನೇಕ ಜನ ಕಥೆ ಕಾದಂಬರಿಗಳಲ್ಲಿ ಸಾಕಷ್ಟು ಅದನ್ನು ವಿಮರ್ಶೆ ಮಾಡಿದ್ದಾರೆ. ನಾವು ಅದ್ರ ಬಗ್ಗೆ ಎಲ್ಲ ಹೋಗೋದಿಲ್ಲ. ಆದರೆ ಇಲ್ಲಿ ಹರಿಹರ ಮತ್ತು ಬುಕ್ಕರಾಯ ಅಂತಕ್ಕಂಥವ್ರು ಇಲ್ಲಿ ಬಂದಾಗ ಈ ಪರಿಸರದಲ್ಲಿ ಬೇಟೆಗೆ ಹೋಗ್ತಾರೆ. ಅವರು ಬೇಟೆಗೆ ಹೋದಾಗ ಏನಾಗುತ್ತೆ, 2 ಮೊಲಗಳು ನಾಯಿಯನ್ನು ಹಿಂಬಾಲಿಸ್ಕೊಂಡು ಹೋಗ್ತಕ್ಕಂಥದ್ದನ್ನು ನೋಡ್ತೀವಿ ನಾವು. ಯಾವತ್ತಿಗೂ ಬೇಟೆಗೆ ನಾಯಿ ಹೋಗಿ ಬೇಟೆ ಪ್ರಾಣಿಯನ್ನು ಹಿಡಿದುತ್ತೆ. ಮೊಲ ಇರ್ಬೋದು ಅಥವಾ ಚಿಗರೆ ಇರ್ಬೋದು, ಯಾವುದೇ ಇರ್ಬೋದು, ಬೇಟೆ ಪ್ರಾಣಿಯನ್ನು, ಒಂದು ಪಕ್ಷಿ ಇರ್ಬೋದು. ನಾಯಿ ಬೇಟೆ ಆಡ್ತಕ್ಕಂಥದ್ದು ಸಹಜ, ಇದು ಪ್ರವೃತ್ತಿ ಅಂತ ನಾವು ಕರಿತೀವಿ ನಾವು. ಹಾಗಾಗಿ ಈ ಮೊಲ ಈ ರೀತಿ ನಾಯಿಗಳನ್ನು ಹಿಂಬಾಲಿಸ್ಕೊಂಡು ಹೋಗ್ತಕ್ಕಂಥದ್ದನ್ನು ಕಂಡು ಆ ಸಹೋದರರು ಹೋಗಿ ವಿದ್ಯಾರಣ್ಯ ಮಹರ್ಷಿಗಳನ್ನು ಕೇಳ್ತಾರೆ, ಸ್ವಾಮಿ ನಾವು ಇನ್ನೊಂದು ಅಪರೂಪವಾಗಿರ್ತಕ್ಕಂಥ ಘಟನೆ ನೋಡಿದ್ವಿ ನಾವು ಅಂತಕ್ಕಂಥದ್ದು. ಆಗ ಆ ಸ್ವಾಮೀಜಿಯವರಿಗೆ ಇದು ವಿಚಿತ್ರ ಅಂತ ಕಂಡು, ಇದು ಸಾಮಾನ್ಯವಾದಂತಹ ಭೂಮಿ ಅಲ್ಲ, ಇದು ಬಹಳ ಪವಿತ್ರವಾದಂತಹ ಭೂಮಿ. ಹಾಗಾಗಿ ನೀವು ಇಲ್ಲಿ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಿಕೊಳ್ಳಿಕ್ಕೆ ಅನುಕೂಲವಾಗುತ್ತೆ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಸ್ವಾಮೀಜಿಯವರು ಮಾಡ್ತಾರೆ. ಅದನ್ನ 1323ರಲ್ಲಿ ಇಂಥ ಒಂದು ಮಹಮ್ಮದಿಯರ ದಾಳಿಗಳನ್ನು ಕಂಡುಂಡಂತಹ ಸ್ಥಳೀಯರು ಇಂತಹ ವೀರರಿಗೆ, ಇಂತಹ ಯುವಕರಿಗೆ ಒಂದು ಸಹಾಯವನ್ನು ಮಾಡಿರುವಂತಕ್ಕಂಥ ವಿಚಾರವನ್ನು ನಮ್ಮ
ರಾಮಸಮ ಅಯ್ಯಂಗಾರ್ ಅಂತಕ್ಕಂಥವ್ರು ಜೀರ್ಣ ವಿಜಯನಗರಂ ದರ್ಶನಂ ಅಂತಕ್ಕಂಥ ಪುಸ್ತಕ ಬರೀತಾರೆ. ಅದರಲ್ಲಿ ಮಾತನ್ನು ಅವ್ರು ಹೇಳ್ತಾರೆ. ಏನಂತ ಹೇಳ್ತಂದ್ರೆ, ಹರಿಹರನು ರಾಜನಾಗಿಯೂ ಬುಕ್ಕರಾಯನು ಮಂತ್ರಿಯಾಗಿಯೂ ಇದ್ದರು. ಅವರು ಒಂದಾನೊಂದು ದಿನ ಚದುರಂಗ ಬಲ ಸಮೇತರಾಗಿ ಮೃಗಾಯ ವಿನೋದಕ್ಕೋಸ್ಕರ ತುಂಗಾಭದ್ರಾ ನದಿಯ ದಕ್ಷಿಣ ತೀರಕ್ಕೆ ಹೊರಟು ಅಲ್ಲಿನ ಕಾಡುಗಳಲ್ಲಿ ಬೇಟೆಯಾಡುತ್ತಿರುವಾಗ ಮೊಲಗಳೇ ತಮ್ಮ ಬೇಟೆ ನಾಯಿಗಳನ್ನು ಅಟ್ಟಿಕೊಂಡು ಬಂದುವಂತೆ. ಈ ವಾರ್ತೆಯನ್ನು ತಮ್ಮ ಕುಲಗುರುಗಳಾದ ವಿದ್ಯಾರ್ಥಿಗಳಿಗೆ ವಿಜ್ಞಾಪಿಸಲು ಅವರು ಅಲ್ಲಿ ಒಂದು ಪಟ್ಟಣವನ್ನು ನಿರ್ಮಿಸಿದರೆ ಅದು ಜಯಪ್ರದವಾಗುವುದೆಂದು ಹೇಳಿ ಅಲ್ಲಿ ಒಂದು ನಗರವನ್ನು ನಿರ್ಮಾಣಗೊಳಿಸಿದರು. ಹಾಗಾಗಿ ಹಂಪಿ ಅಂತಕ್ಕಂಥ ಹೆಸರೇನಿತ್ತಲ್ಲ, ಹಂಪಿ ಅನ್ನತಕ್ಕಂಥದ್ದು ಮೊದಲು ಆರಂಭದಿಂದಲೂ ಕೂಡ ಇತ್ತು. ಆ ಸ್ಥಳ ಕ್ರಿಸ್ತ ಶತಕ ಆರಂಭದಿಂದಲೂ ಕೂಡ ಹಂಪಿ ಅಂತಕ್ಕಂಥದ್ದು ಇತ್ತು. ಅದಕ್ಕೆ ಪಂಪಾ ಸರೋವರ ಪಕ್ಕದಲ್ಲಿರ್ತಕ್ಕಂಥ ನದಿ ಹೆಸರಿಗೆಲ್ಲ ತಟಾಕ ಅಂತದೆಲ್ಲನೂ ಕೂಡ ಕರಿತಾ ಇದ್ರು. ಹಾಗಾಗಿ ಇವತ್ತೇನು ತುಂಗಾಭದ್ರೆಯ ಬಲಭಾಗದಲ್ಲಿ ಇವತ್ತು ಈ ರಾಜ್ಯವನ್ನು ಕಟ್ಟಿದ್ರು, ಅದಕ್ಕೆ ಒಂದು ಹೊಸ ಪಟ್ಟಣವನ್ನು ಕಟ್ಟಿದ್ರು. ಅದು ವಿದ್ಯಾರಣ್ಯರ ಆಶೀರ್ವಾದದಿಂದ ಅಂತಕ್ಕಂಥ ಮಾತನ್ನು ನಾವು ನೆನ್ಪಿಟ್ಕೋಬೇಕು. ಇದೇ ವಿಚಾರವನ್ನು ಅನೇಕ ಜನ ಇನ್ನು ಚರ್ಚೆ ಮಾಡ್ತಾರೆ. ನಾವು ಹೇಳಿದ್ವಿ ಈಗ ವಿದ್ಯಾರಣ್ಯರ ಹೆಸರು ಎಲ್ಲಿ ಜಾಸ್ತಿ ಉಲ್ಲೇಖ ಆಗೋದಿಲ್ಲ ಅಂತ ಸಾಕಷ್ಟು ಜನ ಚಿಂತನೆ ಮಾಡಿದ್ದಾರೆ. ಆದರೆ ಅದು ಜನಸಾಮಾನ್ಯರಿಗೆ ತಲುಪುವಲ್ಲಿ ನಮ್ಮಲ್ಲಿ ವಿಫಲವಾದಂತಹ ಒಂದು ಅಧ್ಯಯನಗಳಾಗಿದೆ. ಈ ಶ್ರೀ ಮಧ್ರಾಮಣದ ಕಿಷ್ಕಿಂಧ ಕಾಂಡ ಅಂತ ಬಂದಾಗ ವಿಶೇಷವಾಗಿ ನಾವು ವಾಲ್ಮೀಕಿ ರಾಮಾಯಣದಲ್ಲಿ 7 ಕಾಂಡಗಳನ್ನು ಕಾಣ್ತೀವಿ. ಅದರಲ್ಲಿ ಕಿಷ್ಕಿಂಧ ಕಾಂಡನೂ ಕೂಡ ಬಂದು ಅದ್ರ ಬಗ್ಗೆ ರಾಮಾಯಣದ ಒಂದು ವಿಚಾರ ಬಂದಾಗ ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ಇದು ಪವಿತ್ರ, ಯಾಕೆ ಸ್ವಾಮೀಜಿಯವರು ಶೃಂಗೇರಿ ಮಠಾಧಿಪತಿಗಳಿಗೂ ಮತ್ತು ಹಂಪಿಗೂ ಈ ಒಂದು ಭಾವನಾತ್ಮಕವಾದಂತಹ ಸಂಬಂಧ ಮೊದಲಿಂದಲೂ ಇತ್ತು ಅನ್ನೋದ್ರ ಬಗ್ಗೆ ನಮಗೆ ಅದು ಗೊತ್ತಾಗುತ್ತೆ. ಮಾನವರು ಮತ್ತು ವಿದ್ಯಾರಣ್ಯರು. ಹಾಗಾಗಿ ಈ ಮಾನವ ಮುನಿಗಳ ಪ್ರೇರಣೆಯಿಂದಲೇ ಆಶ್ವಾದದಿಂದಲೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು ಅನ್ನೋದ್ರ ಬಗ್ಗೆ ನಮ್ಮ ಅನೇಕ ಜನ ಹೇಳ್ತಾರೆ. ನಮ್ಮ ಗುರುಮೂರ್ತಿ ಪಂಡಕೂರು ಅವರು ಭಗ್ನ ವಿಜಯನಗರ ಚರಿತ್ರೆ ಅಂತಕ್ಕಂಥವ್ರು ಕುಂದೂರು ಈಶ್ವರ ಅಂತಕ್ಕಂಥವ್ರು ತೆಲುಗಿನಲ್ಲಿ ಬರೆದಿದ್ರು. ಅದನ್ನು ಕನ್ನಡಕ್ಕೆ ಅವರು ಅನುವಾದ ಮಾಡಿದ್ದಾರೆ. ಅದರಲ್ಲಿ ಈ ವಿಚಾರವನ್ನು ಹೇಳ್ಕೊಂತ ಹೋಗ್ತಾರೆ. ಸ್ವಾಮೀಜಿ ಅವರು ಏನೆಲ್ಲ ಸಹಾಯ ಮಾಡಿದ್ರು ಅನ್ನೋದ್ರ ಬಗ್ಗೆ. ಅಂದ್ರೆ ಮಾಧವಾಚಾರ್ಯರು ಭಾರದ್ವಾಜ ಗೋತ್ರದವರು ಬೋಧಾಯನ ಸೂತ್ರದ